Welcome, dear students. Today, in the 37th session of 3rd semester Sociology class of Bengaluru North University, Sociology of Mass Media and Communication, we are going to study on the role of media in democracy. I am Deepa SV, who is working as Assistant Professor in Department of Sociology at GFGC, Chikkaballapura. Sociology of Mass Media and Communication is the title of the 3rd semester paper. Today we are going to concentrate on role of media in democracy. ಇಂದು ನಾವು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ರೋಲ್ ಆಫ್ ಮೀಡಿಯಾ ಇನ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಇಲ್ಲಿ ಎರಡು ಮಾತುಗಳನ್ನು ನಾವು ಬಹಳ ಗಮನವಿಟ್ಟು ತಿಳ್ಕೊಳ್ಬೇಕು. ಮಾಧ್ಯಮ ಅನ್ನುವಂಥದ್ರ ಒಂದು ಪವರ್ ಏನಿದೆ ಅನ್ನುವಂಥದ್ದನ್ನು. ನೆಪೋಲಿಯನ್ ತನ್ನ ಸೈನ್ಯಕ್ಕಿಂತ ಪತ್ರಿಕೆಗಳ ಕುರಿತು ತನ್ನ ಬಗ್ಗೆ ಬರುವಂತಹ ಒಂದು ವಿಚಾರಗಳು ಏನು ಬರುತ್ತೆ ಆ ವಿಷಯವಾಗಿ ಅವನು ಹೆಚ್ಚು ಭಯ ಪಡ್ತಾ ಇದ್ದಂತೆ ಅಂತ ಹೇಳಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಪತ್ರಿಕೆಗಳು ಎಷ್ಟು ಮಹತ್ವದ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳಿಬಿಟ್ಟು. ಇದು ನಿನ್ನೆ ಮೊನ್ನೆಯಿಂದ ನಡೆದುಕೊಂಡು ಬಂದಿರುವಂತಹ ವಿಷಯ ಅಲ್ಲ. ಮೀಡಿಯಾ ಪ್ಲೇಸ್ ಅ ಮೇಜರ್ ರೋಲ್, ಅ ವೈಟಲ್ ರೋಲ್ ಇನ್ ಎನಿ ಟೈಪ್ ಆಫ್ ಅ ಗವರ್ನಮೆಂಟ್. Napoleon was very, very afraid of media rather than his army or anybody's army. ಮೊಘಲರ ಪ್ರಸಿದ್ಧ ಚಕ್ರವರ್ತಿಯಾದಂತಹ ಅಕ್ಬರ್ನು ಸಹ ತನ್ನ ಶತ್ರುವಿನ ದಂಡಿಗಿಂತ ಅಬ್ದುಲ್ ಫಜಲ್ನ ಲೇಖನಿಗೆ ಹೆಚ್ಚು ಭಯಪಡುತ್ತಿದ್ದ ಅಂತ ಒಂದು ಮಾತಿದೆ. ಅಬ್ದುಲ್ ಫಜಲ್ is a very great reporter, paper writer who used to write anything about any issue without any hesitation. ಯಾವುದೇ ರೀತಿಯ ಭಯ ಇಲ್ಲದೆ ಇರುವ ಸತ್ಯವನ್ನು ಹಾಗೆಯೇ ಪ್ರಕಟ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಅಕ್ಬರ್ ಸಹ ಈ ಒಂದು ವ್ಯಕ್ತಿಯ ಲೇಖನಿಗೆ ಭಯ ಪಡ್ತಾ ಇದ್ದ. ಅಂದರೆ ಅರ್ಥ ಮಾಡ್ಕೊಳ್ಬೇಕು ಮೀಡಿಯಾ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಆಗಿದೆ ಎನ್ನುವಂಥದ್ದು. ಯಾವುದೇ ಒಂದು ಅಭಿಪ್ರಾಯಗಳು ಅಥವಾ ಈ ಮೇಲೆ ಕಂಡಂತಹ ಇವಾಗ ಹೇಳಿದಂತಹ ಅಭಿಪ್ರಾಯಗಳನ್ನು ನಾವು ನೋಡಿದಾಗ ನಮಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಖಡ್ಗಕ್ಕಿಂತಲೂ ಲೇಖನಿ ಹರಿತವಾದಂಥದ್ದು ಅನ್ನುವಂತಹ ಒಂದು ಮಾತು ಏನಿದೆ ಅದು ಸದಾಕಾಲ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಪತ್ರಿಕೆಗಳ ಪಾತ್ರ ತುಂಬ ಹಿರಿದಾಗಿದೆ. ದ ರೋಲ್ ಆಫ್ ಪ್ರೆಸ್ ಇಸ್ ವೆರಿ ವೆರಿ ಗ್ರೇಟ್ ಆ್ಯಂಡ್ ಆಲ್ ದೀಸ್ ಒಪಿನಿಯನ್ಸ್ ಮೇಕ್ ವೆರಿ ಕ್ಲಿಯರ್ ದಟ್ ಪೆನ್ ಈಸ್ ಮೈಟಿಯರ್ ದ್ಯಾನ್ sword. The role of newspapers in democracy is greater than totalitarian government. ಸರ್ವಾಧಿಕಾರಿ ಸರ್ಕಾರಕ್ಕಿಂತ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಹಿರಿದಾದುದು ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಇನ್ನು ಮುಂದೆ ಕಾಣುವಂತಹ ಒಂದು ಅಂಶಗಳನ್ನು ನಾವು ಹೆಚ್ಚು ಹೆಚ್ಚು ಗಮನ ಹರಿಸಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಎನ್ನುವಂಥದ್ದು. So we can say that press plays a role like a watchdog. ಪತ್ರಿಕೆಗಳು ಕಾವಲು ನಾಯಿಗಳಂತೆ ತನ್ನ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳಿಬಿಟ್ಟು. ವೆದರ್ ಇಟ್ ಈಸ್ ಎಲೆಕ್ಟ್ರಾನಿಕ್ ಆರ್ ದಿ ಪ್ರಿಂಟ್ ಮೀಡಿಯಾ ಆರ್ ಎನಿ ಕೈಂಡ್ ಆಫ್ ಅ ಮೀಡಿಯಾ, ಪ್ರೆಸ್, newspapers, all these things maintain their role as a guard dog. ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆಗಳು, ಮಾಧ್ಯಮಗಳು ಯಾವುದೇ ಇರಬಹುದು, ಅವು ಕಾವಲು ನಾಯಿಗಳಂತೆ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಭಿವೃದ್ಧಿಗೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ಪ್ರೇರಕ ಶಕ್ತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. Media acts as a driving force for the social and economic development. In the modern days we are witnessing, ನಾವು ಟಿವಿನಲ್ಲಿ ನೋಡ್ತಾ ಇರಬಹುದು, ಯಾವುದೇ ಒಂದು ವರದಿ ಸರ್ಕಾರದ ಒಂದು ಕಾರ್ಯಕ್ಷಮತೆ ಸರಿ ಇಲ್ಲ ಅಂತ ಹೇಳಿ ಅದನ್ನು ಏನಾದರೂ ವರದಿ ಮಾಡಿದೆ ಅಂತ ಹೇಳಿದ್ರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಡೇಸ್, ಕೆಲವು ದಿನಗಳಲ್ಲಿ ಅವುಗಳನ್ನು ಅವರು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಪ್ರಜಾಪ್ರತಿನಿಧಿಗಳು ತಪ್ಪು ಮಾಡದಂತೆ, ಸರ್ಕಾರವು ಕಾನೂನಿನ ಚೌಕಟ್ಟನ್ನು ಮೀರದಂತೆ ಅವು ಮೀಡಿಯಾ ಅನ್ನುವಂಥದ್ದು ಅವರನ್ನು ಸದಾ ಎಚ್ಚರಿಸ್ತಾ ಇರುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ದ ಡೆಮೊಕ್ರೆಟ್ಸ್ ಆಲ್ವೇಸ್ ವಾರ್ನ್ ದಿ ರಾಂಗ್ ಡೂಯರ್ಸ್ ದಟ್ ಗವರ್ಮೆಂಟ್ ಇಸ್ ಬಿಯಾಂಡ್ ದಿ ಲೀಗಲ್ ಫ್ರೇಮ್ವರ್ಕ್.
ಪತ್ರಿಕೆಗಳು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಮುಂದುವರೆದು ನಾವು ನೋಡೋದೇ ಆದರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಪ್ರಜೆಗಳ ದನಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನ್ಯೂಸ್ ಪೇಪರ್ಸ್ ಆಲ್ವೇಸ್ ರೆಸ್ಪಾನ್ಸ್ ಟು ದಿ ಪೇಯ್ನ್ ಆ್ಯಂಡ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಆಫ್ ದಿ ಪೀಪಲ್. ಜನರ ಒಂದು ನೋವು ಕಷ್ಟಗಳು ಏನಿದೆ ಅವುಗಳಿಗೆ ಸದಾ ಸ್ಪಂದಿಸುವಂತಹದ್ದು ಈ ಮಾಧ್ಯಮಗಳು ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನಾವು ಯಾವುದೇ ಕಾಲದ ಒಂದು ಘಟನೆಗಳನ್ನು ನಾವು ನೋಡಿದಾಗ ಸರ್ಕಾರದಿಂದ ಆದಂತಹ ಅನ್ಯಾಯವನ್ನು, ಯಾವುದೇ ರೀತಿಯ ಶೋಷಣೆಯನ್ನು ಅದನ್ನು ಜನರಿಗೆ ತಲುಪಿಸುವಂಥದ್ದು, ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ಕಾರ್ಯವನ್ನು ಮಾಡುವಂಥದ್ದು ಈ ಮಾಧ್ಯಮ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರಬೇಕಾಗತ್ತೆ. ಇದೇ ಸಂದರ್ಭದಲ್ಲೇ ಸಾರ್ವಜನಿಕ ಅಭಿಪ್ರಾಯವನ್ನು ಮೂಡಿಸುವುದರಲ್ಲಿ ಸಹ ಮಾಧ್ಯಮ ಅತ್ಯುನ್ನತವಾದಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಟ್ ಫಾರ್ಮುಲೇಟ್ಸ್ ದಿ ಪಬ್ಲಿಕ್ ಒಪಿನಿಯನ್ ಅಬೌಟ್ ದೇರ್ ವಾಯ್ಸ್ ಸೊ ದಟ್ ಇಟ್ ರೀಚಸ್ ದಿ ಗವರ್ನಮೆಂಟ್ ಥ್ರೂ ದಿ ಮೀಡಿಯಾ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ಸಿಗುವಂತೆ ಮಾಡುವಂಥದ್ದೇ ಪತ್ರಿಕೆಗಳ ಆದ್ಯ ಕರ್ತವ್ಯವಾಗಿರುವಂಥದ್ದು. ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನ್ಯಾಯ ಆಗದಲ್ಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಈ ಒಂದು ಮಾಧ್ಯಮದ ಒಂದು ಕರ್ತವ್ಯ ಅಂತ ನಾವಿಲ್ಲಿ ಹೇಳ್ತಾ ಬರಬಹುದು. ಇಟ್ ಸರ್ಟನ್ಲಿ ಎನ್ಶೂರ್ಸ್ the citizens to get social, economic and political justice. Any kind of injustice is being done against the citizens, the media is the one which is going to raise the voice in favor of citizens so that the government or the democracy can do the help or do the justice. Their primary duty is to create healthy social system. ಸಾಮಾಜಿಕ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ರೂಪಿಸಿ ರಚಿಸುವುದು ಮಾಧ್ಯಮದ ಒಂದು ಕರ್ತವ್ಯ ಅಂತ ನಾವಿಲ್ಲಿ ತಿಳ್ಕೊಳ್ತಾ ಬರ್ಬೋದು. ಜನತೆಯಲ್ಲಿ ಇರುವಂತಹ ಕುಂದುಕೊರತೆಗಳು ಏನಿದೆ, ಅಂದರೆ ಜನತೆ ಅನುಭವಿಸುತ್ತಿರುವಂತಹ ಕೊರತೆಗಳು, ಕುಂದುಕೊರತೆಗಳು ಏನಿದೆ ಅವುಗಳನ್ನು ಸರ್ಕಾರಕ್ಕೆ ತಿಳಿಸುವಂತಹದ್ದು ಮಾಧ್ಯಮ ರೋಲ್ ಪ್ಲೇ ಮಾಡುವಂಥದ್ದು ಅಂತ ಹೇಳಿಬಿಟ್ಟು. ದ ಗ್ರೀವಿಯನ್ಸಸ್ ಆಫ್ ದಿ ಪೀಪಲ್ ಆರ್ ಬೀಯಿಂಗ್ ಪುಟ್ ಫೋರ್ತ್ ಟು ದಿ ಲೀಡರ್ಸ್ ಥ್ರೂ ದಿ ಮೀಡಿಯಾ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪತ್ರಿಕೆಗಳು ರಾಜಕೀಯ ವ್ಯವಸ್ಥೆಯ 4ನೇ ಅಂಗ ಅಂತಲೇ ನಾವಿಲ್ಲಿ ಹೇಳ್ತಾ ಬರ್ಬೋದು. ಇಟ್ ಈಸ್ ಒನ್ ಆಫ್ ದಿ ದಿ 4th pillar ಆಫ್ ದಿ ಪೊಲಿಟಿಕಲ್ ಸಿಸ್ಟಮ್. ಮೀಡಿಯಾ ಈಸ್ ದಿ 4th pillar ಆಫ್ ದಿ ಪೊಲಿಟಿಕಲ್ ಸಿಸ್ಟಮ್. ಪ್ರಜಾಪ್ರಭುತ್ವದ ಸೌಧಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನು ಆಧಾರ ಸ್ತಂಭಗಳಾಗಿದೆಯೋ ಹಾಗೆಯೇ ಪತ್ರಿಕೆಗಳು ಸಹ ಮತ್ತೊಂದು ಆಧಾರ ಸ್ತಂಭ. Among these, any one system, if it doesn't work in a proper manner towards its duties, the entire democratic system is going to collapse. So newspapers critically examine the work of all the organs in their eyes. ಯಾವುದೇ ಒಂದು ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು ಅಥವಾ ನ್ಯಾಯಾಂಗ ಆಗಿರ್ಬೋದು, ಇವುಗಳ ಒಂದು ಕರ್ತವ್ಯಗಳ ಮೇಲೆ ಕಣ್ಣಿಟ್ಟು ಅವುಗಳನ್ನು ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡುವಂಥದ್ದೇ ಪತ್ರಿಕೆಗಳ ಒಂದು ಕಾರ್ಯ ಆಗಿರುವಂಥದ್ದು ಅನ್ನೋದನ್ನು ನಾವು ನೋಡ್ತಾ ಮಾಡಬಹುದು. ಇಟ್ ಆಬ್ಜೆಕ್ಟಿವ್ಲಿ ಕ್ರಿಟಿಸೈಸಸ್ ಆರ್ criticizes the work done by the other pillars. Newspapers keep a track of their performance, accountability and duties as well. ಯಾವುದೇ ಒಂದು ಅಂಗದ ಒಂದು ಕಾರ್ಯವೈಖರಿ ಏನು, ಅದರ ಹೊಣೆಗಾರಿಕೆಗಳು ಏನಿದೆ, ಅವುಗಳ ಕರ್ತವ್ಯಗಳು, ಅವು ತಮ್ಮ ಕರ್ತವ್ಯಗಳ ನಿರ್ವಹಣೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ರ ಮೇಲೆ ಪತ್ರಿಕೆಗಳು ಹೆಚ್ಚು ನಿಗಾ ಇಡುತ್ತವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಮುಂದುವರೆದು ಸತ್ಯವನ್ನು ಜನತೆಗೆ ತಿಳಿಸುವಂತಹ ಕಾರ್ಯ ಮಾಡುವಂಥದ್ದು ಪತ್ರಿಕೆಗಳು. ಟ್ರೂತ್ ಇಸ್ ಕನ್ವೇಡ್ ಟು ದ ಪೀಪಲ್ ವಿತೌಟ್ ಎನಿ ಗ್ಲೋರಿಫಿಕೇಶನ್ ಆರ್ ಥಿಂಗ್ಸ್ ಲೈಕ್ ದಟ್. ಸರ್ಕಾರದ ತಪ್ಪುಗಳನ್ನು ಟೀಕೆ ಮಾಡುವಂಥದ್ದು, ಕಾರ್ಯಗಳನ್ನು ವಿಮರ್ಶೆ ಮಾಡುವಂಥದ್ದು, ಅಷ್ಟೇ ಅಲ್ಲದೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ಮಾರ್ಗದರ್ಶನವನ್ನು ನೀಡುವಂತಹದ್ದು ಕಾರ್ಯವನ್ನು ಸಹ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡೋದನ್ನು ನಾವು ನೋಡ್ತಾ ಬರ್ಬೋದು. They criticize the government's mistakes and then they review the tasks that are happening, and then also most of the times newspapers gives advices and guidances to the people, the leaders, when they are supposed to do their duties or performances in a proper way.
ಜನಾಭಿಪ್ರಾಯವನ್ನು ರೂಪಣೆ ಮಾಡುವಂಥದ್ದು ಮಾಧ್ಯಮದ ಮತ್ತೊಂದು ಆದ್ಯ ಕರ್ತವ್ಯ ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಪಬ್ಲಿಕ್ ಒಪಿನಿಯನ್ ಇಸ್ ಫಾರ್ಮುಲೇಟೆಡ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಡ್ಯೂಟಿ ಬೈ ದಿ ಮೀಡಿಯಾ. ಮೀಡಿಯಾಸ್ ಪ್ರೈಮರಿ ಡ್ಯೂಟಿ ಇಸ್ ಟು ಗೈಡ್ ದಿ ಪೀಪಲ್ ಥ್ರೂ ರೆಫರೆಂಡಮ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಿಗೆ ತಮ್ಮ ಒಂದು ಸಮಸ್ಯೆಗಳನ್ನು ಎಲ್ಲಿ ಹೇಳ್ಕೊಳ್ಬೇಕು, ತಮಗಿರುವಂತಹ ಒಂದು ಭಾವನೆಗಳನ್ನು ಎಲ್ಲಿ ನಾವು ರೂಪಿಸ್ಬೇಕು, ಎಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡಬೇಕು ಅನ್ನುವಂಥದ್ದು ತಿಳಿದಿರೋದಿಲ್ಲ. ಇದೆಲ್ಲವುಗಳನ್ನು ಮಾಧ್ಯಮದ ಮೂಲಕ ಒಂದು ಒಪಿನಿಯನ್ನಾಗಿ, ಜನಾಭಿಪ್ರಾಯವನ್ನಾಗಿ ರೂಪಣೆ ಮಾಡುವಂಥದ್ದು ಮಾಧ್ಯಮದ ಕೆಲಸ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಸೊ ಇದರ ಮೂಲಕ ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡುವಂಥದ್ದು, ಸಹಿಷ್ಣುತೆಯನ್ನು ಕಾಪಾಡುವಂಥದ್ದು, ಜಾತ್ಯತೀತ ಮನೋಭಾವನೆಯನ್ನು ಎತ್ತಿ ಹಿಡಿಯುವಂಥದ್ದು, ಸಾಮಾಜಿಕ ನ್ಯಾಯವನ್ನು ಜನರಿಗೆ ಒದಗಿಸಿಕೊಡುವಂತಹ ವಿಷಯಗಳಲ್ಲಿ ಜನತೆಗೆ ಮಾರ್ಗದರ್ಶನವನ್ನು ಮಾಡುವಂಥದ್ದು ಮತ್ತು ತನ್ನ ಈ ಎಲ್ಲ ರೀತಿಯ ಕರ್ತವ್ಯಗಳನ್ನು ಅದು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ನ್ಯೂಸ್ ಪೇಪರ್ಸ್ ಗೈಡ್ ಪೀಪಲ್ ಆನ್ ಇಶ್ಯೂಸ್ ಸಚ್ ಆಸ್ ನ್ಯಾಷನಲ್ ಇಂಟಿಗ್ರಿಟಿ ಟು ಮೇಂಟೈನ್ ಆಲ್ ದೀಸ್ ಇಶ್ಯೂಸ್ and tolerance, secularism and social justice. ಒಟ್ಟಾರೆಯಾಗಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯೋದರಲ್ಲಿ ಪ್ರಜಾಪ್ರಭುತ್ವ ತನ್ನ ಒಂದು ರೋಲನ್ನು ಕರೆಕ್ಟಾಗಿ ಪ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಮೀಡಿಯಾ ಅವರಿಗೆ ಸಾರಾಸಟ್ಟಾಗಿ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು ಅಂತ. ನ್ಯೂಸ್ ಪೇಪರ್ಸ್ ಕನ್ವೇ ಟು ದ ಲೆಜಿಸ್ಲೇಟರ್ ಆ್ಯಂಡ್ ಮಿಷನ್ಸ್ ಆಫ್ ದಿ needs of the people, not the wishes, the aspirations of the people, just as a referendum on national matters. ಈ ಒಂದು ರಾಷ್ಟ್ರೀಯವಾದಂತಹ, ರಾಷ್ಟ್ರಮಟ್ಟದಲ್ಲಿ ಇರುವಂತಹ ಪ್ರಮುಖವಾದಂತಹ ವಿಷಯಗಳಲ್ಲಿ ಜನಾಭಿಪ್ರಾಯವನ್ನು ಮೂಡಿಸುವಂತೆಯೇ ಜನರ ಬೇಕು ಬೇಡಗಳ ಬಗ್ಗೆ, ಆಸೆ ಆಕಾಂಕ್ಷೆಗಳ ಬಗ್ಗೆ, ಜನರ ಇಂಗಿತಗಳ ಬಗ್ಗೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಗೆ ಪತ್ರಿಕೆಗಳು ಆ ವಿಷಯವನ್ನು ತಲುಪಿಸೋದ್ರಲ್ಲಿ, ಅಂದರೆ ಸಮಯಕ್ಕೆ ಸರಿಯಾಗಿ ತಲುಪಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ತುಂಬ ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಜನಾಭಿಪ್ರಾಯವನ್ನು ಯಾವ ಪಕ್ಷದ ಪರ ಜನ ನಿಂತಿದ್ದಾರೆ ಎನ್ನುವಂಥದ್ದನ್ನು ಸಹ ಅವರ ಭಾವನೆಗಳ ಮೂಲಕ ತಿಳಿಯಪಡಿಸುವಂಥದ್ದು ಪತ್ರಿಕೆಗಳ ಮುಖ್ಯ ಧ್ಯೇಯವಾಗಿರಬೇಕು ಅಂತ ಏನು ಗಾಂಧೀಜಿಯವರು ಹೇಳಿದರು, ಅದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮೀಡಿಯಾ ತನ್ನ ರೋಲನ್ನು ಪ್ಲೇ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇರುವಂಥದ್ದು. ಇಟ್ ಈಸ್ ಅ ಪೇಟನ್ ಆಫ್ ಫ್ರೀಡಮ್ ಆ್ಯಂಡ್ ರೈಟ್ಸ್ ಆಫ್ ದಿ ಪೀಪಲ್. ಜನರ ಒಂದು ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಪೋಷಕವಾಗಿ ಕೆಲಸ ಮಾಡುವಂಥದ್ದು ಮಾಧ್ಯಮಗಳು ಸಮಾಜದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಜನರ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡುವುದರ ಮೂಲಕ ಕಾವಲು ನಾಯಿಯಂತೆ ತನ್ನ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತೆ, ಇದರ ಪೋಷಕವಾಗಿದೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಮೀಡಿಯಾ ಈಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಅ ಸೊಸೈಟಿ ಆ್ಯಂಡ್ ಪ್ರೊಟೆಕ್ಟರ್ ಆಫ್ ದಿ ರೈಟ್ಸ್ ಆ್ಯಂಡ್ ಫ್ರೀಡಮ್ ಆಫ್ ದಿ ಪೀಪಲ್. ಇಟ್ ಪರ್ಫಾರ್ಮ್ಸ್ ದಿ ಡ್ಯೂಟೀಸ್ ಲೈಕ್ ಅ watchdog or a guard dog. That is why there is not much, what do you say, the differences or impartiality for the people from the government side. Media will always fight on behalf of people if they violate the rights of the people in any way, whether government or individual or any organization. Media always tries to protect the freedom and rights of the people at whatever the situation is, if the people are right on their track. ಜನರ ಒಂದು ಹಕ್ಕುಗಳಿಗೆ ಸಂಬಂಧಪಟ್ಟಂತೆ, ಅವರ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಧಕ್ಕೆ ಉಂಟಾದಲ್ಲಿ ಅವರ ಕಡೆ ನ್ಯಾಯ ಇದೆ ಅಂತ ಗೊತ್ತಾದರೆ ಮೀಡಿಯಾ ಖಂಡಿತವಾಗ್ಲೂ ಅವರಿಗೆ ಅವರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಮಾಧ್ಯಮಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಹ ತಯಾರಿರುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಹಕ್ಕುಗಳನ್ನು ಉಲ್ಲಂಘನೆ ಮಾಡೋರು ಯಾರೇ ಆಗಿರ್ಬೋದು, ಅವರನ್ನು ಯಾವುದೇ ಮುಲಾಜಿಲ್ಲದೆ ಖಂಡನೆ ಮಾಡುವಂಥದ್ದು ಮಾಧ್ಯಮ ಮಾತ್ರವೇ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಜನತೆಯ ಹಕ್ಕು ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಮಾಧ್ಯಮ ಅನ್ನೋದನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಲವೊಂದು ಮೀಡಿಯಾ ಎಷ್ಟು ಪವರ್ಫುಲ್ ಆಗಿರುವಂತಹ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಬರುತ್ತೆ ಅಂತ ಹೇಳಿದ್ರೆ, ದ ಪೀಪಲ್ ಬಿಲಾಂಗಿಂಗ್ ಟು ಗವರ್ಮೆಂಟ್, ಐ ಮೀನ್ ಟು ಸೇ ದಿ ಲೀಡರ್ಸ್, whosoever it is, whichever party they belong to, if they infringe on the rights of the common people, it condemns without any hesitation. ಯಾವುದೇ ರೀತಿಯ ಒಂದು ಧೋರಣೆಯನ್ನು ತಮ್ಮ ಕಡೆ ಒಪ್ಕೊಳ್ಳಾರ್ದೆ ಅದನ್ನು ಖಂಡನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು ಮೀಡಿಯಾ ಮಾಡುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬರ್ಬೋದು. ಸೊ ರೈಟ್ಸ್ ಆಫ್ ದಿ ಪೀಪಲ್ ಆರ್ ವೆಲ್ ಇನ್ ಅಡ್ವಾನ್ಸ್ ಪ್ರೊಟೆಕ್ಟೆಡ್ ಬೈ ದಿ ಮೀಡಿಯಾ.
ಸರ್ಕಾರದ ಕಾರ್ಯನೀತಿ ಮತ್ತು ಕಾರ್ಯಕ್ರಮಗಳ ಒಂದು ಕವಚವಾಗಿ ಕೆಲಸ ಮಾಡುವಂಥದ್ದು ಮೀಡಿಯಾ ಅಂತ ನಾವು ಹೇಳ್ತಾ ಬರ್ಬೋದು. ಇಟ್ ವರ್ಕ್ಸ್ ಲೈಕ್ ಅ ಪ್ರೊಟೆಕ್ಟರ್ ಆಫ್ ದಿ ಗವರ್ಮೆಂಟ್ಸ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಕೇವಲ ಸರ್ಕಾರದ ಜನತೆಯ ಒಂದು ಸಮಸ್ಯೆಗಳನ್ನು ಸರ್ಕಾರಕ್ಕೆ ತರೋದು ಮಾತ್ರವೇ ಅಲ್ಲದೆ, ಜನರ ಒಂದು ಕಲ್ಯಾಣದ ಹಿತದೃಷ್ಟಿಯಿಂದ ಸರ್ಕಾರ ಏನೆಲ್ಲ ಕಾರ್ಯನೀತಿಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಅವೆಲ್ಲವುಗಳನ್ನು ಜನರ ತನಕ ತಲುಪಿಸುವಂಥದ್ದು ಮತ್ತು ಜನರಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರಲ್ಲಿ ಮಾಧ್ಯಮಗಳು ನೆರವಾಗುತ್ತೆ ಎನ್ನುವಂಥದ್ದು. ಪೀಪಲ್ ಮೇ ಹ್ಯಾವ್ any number of problems. All those problems are being communicated to the government by the media. Not only this, government, whatever it is bringing into implementation, the programs and policies and rest of the things, all those things are being rendered, or it is reached to the people through media. It creates awareness among the people as well. ಹೀಗೆ ಮಾಡೋದ್ರಿಂದ ಸರ್ಕಾರ ಮತ್ತು ಜನರ ನಡುವೆ ಇರುವಂತಹ ಒಂದು ಡಿಸ್ಟೆನ್ಸ್ ಏನಿದೆ, ಕಂದಕ ಏನಿದೆ, ಅದನ್ನು ನಾವು ಮುಚ್ಚಾಕೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದು ಮಾಧ್ಯಮದ ಒಂದು ಅಭಿಪ್ರಾಯ ಆಗಿರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಈ ನಿಟ್ಟಿನಲ್ಲಿ ಪತ್ರಿಕೆಗಳ ಪಾತ್ರ ಅದ್ವಿತೀಯವಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳೋದಕ್ಕೆ ಇಷ್ಟಪಡುವಂಥದ್ದು. ಸೊ ಬೈ ಡೂಯಿಂಗ್ ಆಲ್ ದೀಸ್ ಡ್ಯೂಟೀಸ್, ದ ಗ್ಯಾಪ್, ದ ಟ್ರೆಂಚ್ ಬಿಟ್ವೀನ್ ಗವರ್ಮೆಂಟ್ ಆ್ಯಂಡ್ ಪೀಪಲ್, ವಾಟ್ ಎವರ್ ಇಟ್ ಈಸ್ ದೇರ್, ದಟ್ ಕ್ಯಾನ್ ಬಿ ಕ್ಲೋಸ್ಡ್. And majorly the media is playing a unique role in this regard that is more commendable. ಭ್ರಷ್ಟಾಚಾರವನ್ನು ಬಯಲು ಮಾಡೋದ್ರಲ್ಲಿ ಮಾಧ್ಯಮ ಅತ್ಯುನ್ನತವಾದ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಟ್ ರಿವೀಲ್ಸ್ ದಿ ಕರಪ್ಷನ್ ಆರ್ ಕರಪ್ಟಿವ್ ಆಕ್ಟಿವಿಟೀಸ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಇನ್ ಟು ಪೀಪಲ್ ಹೂ ಆರ್ ಕರಪ್ಟ್ ಇನ್ ದೇರ್ ವರ್ಕ್ to the limelight. Corruption is a major social problem that is haunting all the countries of the world. It has become a global problem. ಈ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಜಾಗತಿಕ ಸಾಮಾಜಿಕ ಸಮಸ್ಯೆಯಾಗಿ ಇವತ್ತು ನಮಗೆ ಕಾಡ್ತಾ ಇರುವಂಥದ್ದು. ಇದು ರಾಜಕೀಯ ಅಭದ್ರತೆಗೆ ಕೂಡ ಕಾರಣವಾಗಿರುವಂಥದ್ದು ಮತ್ತು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಕೂಡ ಅಪಾಯಕಾರಿಯಾಗಿರುವಂಥದ್ದು. ಇಟ್ ಈಸ್ ದಿ ಥ್ರೆಟ್ ಟು ದಿ ವೆಲ್-ಬೀಯಿಂಗ್ ಆಫ್ ದಿ ಸೊಸೈಟಿ ಆ್ಯಂಡ್ ಪೊಲಿಟಿಕಲ್ ಸೆಕ್ಯೂರಿಟಿ. The role of newspapers is more and more in bringing all these corruptive activities into limelight so that the people who are corrupt are being punished at the larger level. Dear students, this is all about the role played by democracy session, and in the next session we are going to take up another topic so that we can learn many more things about the media and its role in bringing development in the society. Thank you.